ವೆಲ್ಕಮ್ ಟು ಮಾತುಕತೆ. ಇವಾಗ ಏನು ನಡೀತಿದೆ ಗೊತ್ತು ನಮಗೆ. ಸ್ಟೂಡೆಂಟ್ಸು ದಂಗೆ ಎದ್ದಿದ್ದಾರೆ, ಜಸ್ಟಿಸ್ ಬೇಕು ಅಂತ ಕಿರ್ಚಾಡ್ತಿದ್ದಾರೆ, ಇಷ್ಟೇ ಕಿರ್ಚಾಡ್ತಿದ್ದಾರೆ. ಅಲ್ಲಿ ಸ್ಟೂಡೆಂಟ್ಸ್ಗಿಂತ ಸ್ವಲ್ಪ ಬೇರೆಯವರೇ ಕಾಣಿಸ್ತಾ ಇದ್ದಾರೆ. ಸಾರಿ, ತಿರ್ಗಾ ಈ ವರ್ಡ್ ಹೇಳ್ತಾ ಇದ್ದೀನಿ, ರೌಡಿಸಮ್, ರೌಡಿಗೆ ಹೇಳ್ತಾರೆ. ಇರಲಿ. ಏನು ಅಂತಂದರೆ, ನಿಮ್ಮ ಎರಡೂ ಪಕ್ಷದ ಇರುತ್ತಲ್ಲ, ಪಕ್ಷಗಳು ಎರಡು ಡಾಮಿನೇಟ್ ಪಕ್ಷ ಇದೆ ನಮ್ಮ ದೇಶದಲ್ಲಿ. ಅದರಲ್ಲಿ ಈಗ ಅಪೋನೆಂಟ್ ಅಂದರೆ ಅಪೋಸಿಟ್ ಇದ್ದೀರಲ್ಲ ಸೆಂಟ್ರಲಲ್ಲಿ, ಅಲ್ಲಿ ಸ್ವಲ್ಪ ತುಂಬ ಜವಾಬ್ದಾರಿ ಇರೋವಂಥವ್ರನ್ನ ಕೂಡಿಸಿ, ಸೀನಿಯರ್ ಮೋಸ್ಟ್ ಲೀಡರ್ನ ಕೂಡಿಸಿ ಅಥವಾ ಅವ್ರದ್ದು ಅಡ್ವೈಸ್ ತೊಗೊಳ್ಳಿ. ಬಟ್ ಕೂಡಿಸಿದ್ರೆ ಬೆಸ್ಟು. ಯಾಕೆಂದರೆ ಚಿಕ್ಕವ್ರ ಕೈಲಿ ಬೇರೆ ಆಡಳಿತಗಳು ಕೊಡಿ, ನೀವು ಅವ್ರಿಗೆ ಗೈಡ್ ಮಾಡ್ಬೋದು. ಗೈಡ್ಲೈನ್ ಅಂತೀವಿ ಇದನ್ನು, ದಾರಿದೀಪ ಅಂತೀವಿ. ತುಂಬ ಜನ ಇದ್ದಾರೆ ಅಪೋನೆಂಟಲ್ಲಿ ಕೂತ್ಕೊಳ್ಳೋದು, ಅಪೋಸಿಟಲ್ಲಿ ಪಕ್ಷದಲ್ಲಿ ಕೂತ್ಕೊಳ್ಳೋದು ಸೆಂಟ್ರಲಲ್ಲಿ, ಲೈಕ್ ಖರ್ಗೆ ಜಿ, ಸಿದ್ದರಾಮಯ್ಯ ಜಿ, ಡಿ ಕೆ ಶಿ ಜಿ. ಯಾಕೆಂದರೆ ಇವ್ರುಗಳಿಗೆ ಇರೋವಂಥ ಒಂದು ಖದರ್ ಅಂತಾರಲ್ಲ, ಅದು ಸ್ವಲ್ಪ ಎಲ್ಲೋ ಲ್ಯಾಕ್ ಆಗ್ತಿದೆ ಈಗಿನ ಕೂತಿರೋವಂಥ ಒಂದು ಹೈಕಮಾಂಡ್ ಅನ್ಸ್ಕೊಳ್ಳೋರು. ನಾನು ನನ್ನ ತಾಯ್ನಾಡಿನ ಲೀಡರ್ಸ್ಗಳ ಬಗ್ಗೆ ಮಾತಾಡಿದೆ. ತುಂಬ ಒಳ್ಳೊಳ್ಳೆ ಲೀಡರ್ಸ್ಗಳಿದ್ದಾರೆ. ಯಾಕೆಂದರೆ ಒಂದು ಪಬ್ಲಿಕ್ಕಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ್ರೆ ಅಲ್ಲಿ ಬೇರೆ ಥರದ್ದು ಒಂದು ಚಾರ್ಮ್ ಇರಬೇಕು ಮತ್ತು ಆ ಖದರ್ ಇರಬೇಕು. ಚಾರ್ಮ್ ಅಂದರೆ ಇಲ್ಲಿ ಬ್ಯೂಟಿ ಅಲ್ಲ, ಫೌಂಡೇಶನ್ ಹಾಕ್ಕೊಂಡು ಲಿಪ್ಸ್ಟಿಕ್ ಹೊಡ್ಕೊಂಡು ವ್ಯಾನಲ್ಲಿ ಕೂತ್ಕೊಂಡು ಸ್ಟೂಡೆಂಟ್ಸಿಗೆ ಹೊಡಿತಿದ್ದಾರೆ ಅನ್ನೋದಲ್ಲ, ಅಥವಾ ಮೂಗಲ್ಲಿ ಏನೋ ರೆಡ್ಡಿಂಗ್ ಹಾಕ್ಕೊಂಡು ಪಾಪ ಬ್ಲಡ್ ಬಂತು ಅನಿಸುತ್ತೆ ಅಷ್ಟು ಮಾತ್ರ ಗಾಯ ಮಾಡಿಕೊಂಡು ರೋಡಲ್ಲಿ ಮಲ್ಕೊಂಡು ಡೆಮೋಕ್ರಸಿ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡು ಬಿಡೋದಲ್ಲ ನಿಮ್ಮ ಮನೆಗಳಲ್ಲಿ. ಇವರಿಗೆಲ್ಲ ದಂಗೆ ಎಬ್ಬಿಸ್ಬಿಟ್ಟು ಚಿತ್ರಾನ್ನದ ಪ್ಯಾಕೆಟು ಅದು ಇದು ಕೊಟ್ಕೊಂಡು. ಬೇಡ, ಡರ್ಟಿ ಗೇಮ್ ಆಡಬೇಡಿ. ಹೈಕಮಾಂಡ್ ಅಂತ ಅನ್ಸ್ಕೋತೀರ. ಸೊ ನಮ್ಮ ತಾಯ್ನಾಡಿಂದನೇ ತುಂಬ ಲೀಡರ್ಸ್ಗಳಿದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಲೀಡರ್ಸು. ನಾನೀಗಾಗಲೇ ಒಂದಷ್ಟು ಜನದ ಹೆಸರು ಹೇಳಿದ್ದೀನಿ. ಕೂಡಿಸಿ ಅವ್ರು ತೊಗೊಳ್ಳಿ ಚುಕ್ಕಾಣಿ, ಹೈಕಮಾಂಡ್ ಅಂತ. ಅವರು ನಿಭಾಯಿಸಲಿ. ಯಾಕೆಂದರೆ ಅವ್ರಿಗೆ ಕ್ಲೀನಾಗಿ ಗೊತ್ತು ನಮ್ಮ ದೇಶದ ಬೇರು ಏನು ಅಂತ. ಈ ಥರ ಬೇರೆ ಸ್ಟೇಟ್ಗಳಲ್ಲೂ ಇದ್ದಾರೆ ಲೀಡರ್ಸು ನಿಮ್ಮ ಪಕ್ಷದವರೇ. ಅವ್ರನ್ನೆಲ್ಲನೂ ಕನ್ಸಲ್ಟ್ ಮಾಡ್ಕೊಳ್ಳಿ. ಅವರಲ್ಲಿ ಯಾರು ಕೂತ್ಕೋಬೇಕು ಅನ್ನೋದು ನೀವೇ ಡಿಸೈಡ್ ಮಾಡ್ಕೊಳ್ಳಿ, ಅದು ನಿಮ್ಮಿಷ್ಟ. ಆದರೆ ನಮಗೆ ಕಷ್ಟ ಆಗೋಗ್ತಿದೆ. ಈ ಚಿಕ್ಕ ಹುಡುಗರ ಕೈಗೆ ಆಟಿಕೆ ಕೊಟ್ಟಂಗೆ ಆಗೋಗ್ತಿದೆ. ಮಂಗನ ಕೈಲಿ ಮಾಣಿಕ್ಯ ಅಂದಂಗೆ ನಮ್ಮ ದೇಶನ ಮಂಗನ ಕೈ ಕೊಟ್ಟಂಗಿದೆ. ಇಲ್ಲಿ ನಾನು ಯಾರ್ದು ಹೆಸರು ಹೇಳ್ತಿಲ್ಲ, ಪರ್ಸ್ನಲಿ ನಿಮಗೆ ಗೊತ್ತಾಗತ್ತೆ ಸೂಕ್ಷ್ಮ. ಬೇಡ, ಒಳ್ಳೊಳ್ಳೆ ಲೀಡರ್ಸ್ಗಳಿದ್ದಾರೆ, ಅವ್ರ ಕೈಗೆ ಕೊಡೋಣ, ಅವ್ರ ಗೈಡ್ಲೈನ್ಸಲ್ಲಿ ಹೋಗೋಣ, ಅವ್ರ ದಾರಿದೀಪದಲ್ಲಿ ನಾವು ಮುನ್ನುಗ್ಗೋಣ. ವಂದೇ ಮಾತರಂ.